ನಗರದಲ್ಲಿ ಕಳೆದೆರಡು ದಿನಗಳಿಂದ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ದಿಢೀರ್ ದಾಳಿಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ಇಲಾಖೆಯಲ್ಲಿ 30 ತಂಡಗಳ ರಚನೆ ಮಾಡಿಕೊಂಡು 2 ದಿನಗಳಿಂದ ನಿರಂತರವಾಗಿ ದಿಢೀರ್ ದಾಳಿಗೆ ಮುಂದಾಗಿರುವಂತದ್ದು 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು 60ಕ್ಕೂ ಹೆಚ್ಚು ಕಡೆ ದಿಢೀರ್ ದಾಳಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಒಂದು ಹೋಟೆಲ್ ಉದ್ಯಮ ನಡೆಸಬೇಕಂದ್ರೆ ಈ FSSAI ಇಲಾಖೆಯಿಂದ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು, ಪರವಾನಗಿ ಸಿಗ್ಲೇಬೇಕು. ಲೈಸೆನ್ಸ್ ಸಿಕ್ಕ ನಂತರನೇ ಮುಂದುವರಿಲಿಕ್ಕೆ ಸಾಧ್ಯ. ಈ ಒಂದು ಲೈಸೆನ್ಸ್ ಸಿಗ್ಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡ್ಬೇಕಂತ ಇಲಾಖೆ ಕೂಡ ಕಟ್ಟುನಿಟ್ಟಾಗಿ ಹೇಳುತ್ತೆ. ಆ ನಿಯಮಗಳನ್ನ ಮೀರುವಂತಿಲ್ಲ, ಆ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತಿಲ್ಲ. ಪ್ರಮುಖವಾಗಿ ಕಾನೂನು ಏನ್ ಹೇಳುತ್ತೆ, ಇದು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಅಥವಾ ಹೊರ ರಾಜ್ಯಕ್ಕೂ ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಸೀಮಿತ ಆಗುತ್ತಾ ಅಂತ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ದೆಹಲಿ ಇಂತಹ ದೊಡ್ಡ ದೊಡ್ಡ ಏನ್ ಸಿಟಿ ಇದಾವೆ ಇಲ್ಲಿಯೂ ಕೂಡ ಅಧಿಕಾರಿಗಳು ದಿಢೀರ್ ದಾಳಿ ಮಾಡ್ತಾರೆ. ಸೊ ಈ ಎಲ್ಲ ನಿಯಮಗಳು ಭಾರತದಾದ್ಯಂತ ಅಪ್ಲೈ ಆಗುತ್ತೆ. ಪ್ರಮುಖವಾಗಿ 2022ರಿಂದ 25ರವರೆಗೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತಾದ್ಯಂತ ಈ ಇಲಾಖೆ ದಾಳಿ ಮಾಡಿದಾಗ ಪ್ರಮುಖವಾಗಿ 1100ಕ್ಕೂ ಹೆಚ್ಚು ಏನು ಹೋಟೆಲ್ಗಳಿದ್ದಾವೆ ಲೈಸೆನ್ಸ್ ರದ್ದಾಗಿದ್ದಾವೆ. ಯಾಕೆ ಲೈಸೆನ್ಸ್ ರದ್ದಾಯಿತು ಅಂತ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡಿರಲ್ಲ. ಹಾಳಾದ ಪದಾರ್ಥಗಳ ಬಳಕೆ ಆಗಿರುತ್ತೆ, ಅಥವಾ ಎಕ್ಸ್ಪೈರಿ ಡೇಟ್ ಮುಗಿದಂತಹ ವಸ್ತುಗಳ ಬಳಕೆ ಆಗಿರುತ್ತೆ, ಅಥವಾ ಮಾಂಸ ಹಾಳಾಗಿರುವಂತದ್ದು. ಇಂತಹ ಲೋಪಗಳ ಕಂಡು ಬಂದಂತಹ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ಮಾಡ್ತಾರೆ. ಸೊ ಒಂದೊಮ್ಮೆ ಏನಾದ್ರೂ ಸಾಬೀತಾದ್ರೆ ಲ್ಯಾಬ್ ಅಲ್ಲಿ ರಿಪೋರ್ಟ್ ಬಂದು ಇದು ಸೇವನೆಗೆ ಉಪಯುಕ್ತವಲ್ಲದ ಅಥವಾ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುವಂತಹ ಆಹಾರ ಅಂತ ಸ್ಪಷ್ಟಪಡಿಸಿದ್ರೆ ಅಂತಹ ಹೋಟೆಲ್ ವಿರುದ್ಧ ಕ್ರಮಕ್ಕೆ ಮುಂದಾಗತ್ತೆ, ಲೈಸೆನ್ಸ್ ಕೂಡ ರದ್ದಾಗತ್ತೆ. ಈ ಕಾನೂನು ಏನ್ ಹೇಳುತ್ತೆ, ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡ್ಬೇಕು ಒಂದು ಹೋಟೆಲ್ ಉದ್ಯಮ ನಡೆಸ್ಬೇಕಂದ್ರೆ. ಕೇವಲ ಇದು 5 ಸ್ಟಾರ್ ಹೋಟೆಲ್ ಮಾತ್ರ ಅಲ್ಲ, 3 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಹೋಟೆಲ್ ಉದ್ಯಮ ನಡೆಸಲಿಕ್ಕೆ ಪ್ರಮುಖವಾಗಿ ಪರವಾನಗಿ ಬೇಕಂದ್ರೆ ಈ ಎಲ್ಲ ನಿಯಮಗಳನ್ನ ಫಾಲೋ ಮಾಡ್ಬೇಕು. ಪ್ರಮುಖವಾಗಿ ಅವಧಿ ಮೀರಿದಂತಹ ಹಾಳಾದಂತಹ ಪದಾರ್ಥಗಳ ಬಳಕೆ ಮಾಡಂಗಿಲ್ಲ. ಕಟ್ಟುನಿಟ್ಟಾಗಿ ಇದನ್ನ ಫಾಲೋ ಮಾಡ್ಬೇಕು. ಕೆಮಿಕಲ್ ಅಂದ್ರೆ ಕಲರ್ ಬಳಕೆ ಇರುವಂತಹದ್ದು, ರಾಸಾಯನಿಕ ವಸ್ತುಗಳ ಬಳಕೆ ಆಗಿರುವಂತಹ ವಸ್ತುಗಳ ಬಳಕೆ ಕೂಡ ಮಾಡಂಗಿಲ್ಲ. ಆಹಾರ ಸುರಕ್ಷತೆಗೆ ಮೊದಲ ಪ್ರಾಧಾನ್ಯತೆ ಕೊಡಬೇಕು. ಅಲ್ಲಿ ಎಲ್ಲಿಯೂ ನೆಗ್ಲಿಜೆನ್ಸಿ ಮಾಡಬಾರ್ದು. ತಿಂದಂತಹ ಗ್ರಾಹಕನ ಆರೋಗ್ಯದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರ್ದಿರುವಂತಹ ಕ್ರಮಕ್ಕೆ ಹೋಟೆಲ್ ಉದ್ಯಮ ಮುಂದಾಗಬೇಕು. ಪ್ರಮುಖವಾಗಿ ಪ್ಯಾಕೇಜಿಂಗ್ ಆದಂತಹ ಏನ್ ವಸ್ತುಗಳಿರ್ತವೆ ಅದರ ಮ್ಯಾನುಫ್ಯಾಕ್ಚರ್ ಡೇಟ್ ಅವಧಿ ಮೀರುವ ಮೊದಲೇ ಬಳಕೆ ಆಗ್ಬೇಕು. ಅವಧಿ ಮೀರಿದ ನಂತರ ಬಳಕೆ ಆದ್ರೂ ಅಂತಹ ಹೋಟೆಲ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಇಂತಹ ರೂಲ್ಸ್ ಗಳೆಲ್ಲವನ್ನ ಸೀರಿಯಸ್ ಆಗಿ ಫಾಲೋ ಮಾಡ್ಬೇಕು. ಒಂದೊಮ್ಮೆ ಏನಾದ್ರೂ ಅಲ್ಲಗಳೆದು ನಿರ್ಲಕ್ಷ್ಯ ಮಾಡಿದ್ರೆ ಅಧಿಕಾರಿಗಳು ತಂಡ ರಚನೆ ಮಾಡಿರ್ತಾರೆ, ದಿಢೀರ್ ದಾಳಿ ಮಾಡ್ತಾರೆ. ದಾಳಿಯಲ್ಲಿ ಒಂದೊಮ್ಮೆ ಏನಾದ್ರೂ ಲೋಪ ಕಂಡು ಬಂದ್ರೆ ಅಂತಹ ಹೋಟೆಲ್ ಲೈಸೆನ್ಸ್ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ. ಬೆಂಗಳೂರು ನಗರದಲ್ಲಿ ಕಳೆದ 2 ದಿನಗಳಿಂದ ನಿರಂತರ ದಾಳಿ ನಡೀತಾ ಇದೆ. ಅದರಲ್ಲೂ ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿ ನಡೀತಿರುವಂತದ್ದು. 60ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ದಾಳಿ ಆಗಿರುವಂತದ್ದು. ಒಂದೊಮ್ಮೆ ಏನಾದ್ರೂ ಲ್ಯಾಬ್ ರಿಪೋರ್ಟ್ ಬಂದ್ರೆ ಅಂದ್ರೆ ಇದು ಸೇವನೆಗೆ ಯೋಗ್ಯವಲ್ಲ ಅಥವಾ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಇಂತಹದ್ದು ಸಾಬೀತಾದ್ರೆ ಅಂತಹ ಹೋಟೆಲ್ ಲೈಸೆನ್ಸ್ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ. ಈ ಹಿಂದೆ ನಿಯಮವನ್ನ ಮೀರಿದಂತಹ ಹೋಟೆಲ್ಗಳ ವಿರುದ್ಧ ಯಾವ ರೀತಿ ಕ್ರಮಕ್ಕೆ ಮುಂದಾದ್ರು ಇಲಾಖೆಯ ಅಧಿಕಾರಿಗಳಂತ ನೋಡ್ತಾ ಹೋದ್ರೆ ಪ್ರಮುಖವಾಗಿ 2022ರಿಂದ 25ರವರೆಗೂ ಕೇವಲ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ದೇಶದ ಅಂದ್ರೆ ಭಾರತ ದೇಶದಾದ್ಯಂತ ಅಧಿಕಾರಿಗಳು ದಾಳಿ ಮಾಡಿರುವಂತಹದ್ದು. ಆ ದಾಳಿ ವೇಳೆ 1100ಕ್ಕೂ ಹೆಚ್ಚು ಹೋಟೆಲ್ಗಳ ಲೈಸೆನ್ಸ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ಲೈಸೆನ್ಸೇ ಇಲ್ಲ. ಅಂತಹ ನಿರ್ಲಕ್ಷ್ಯ ಮಾಡಿದಂತಹ ಹೋಟೆಲ್ಗಳ ವಿರುದ್ಧ ಮುಲಾಜಿಲ್ಲದೆ ಅಧಿಕಾರಿಗಳು ಈ ಒಂದು ಲೈಸೆನ್ಸ್ ರದ್ದು ಮಾಡುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ. ಇಷ್ಟು ದಿನ ಸಣ್ಣ ಪುಟ್ಟ ಬೀದಿ ಬದಿ ಹೋಟೆಲ್ಗಳ ಮೇಲೆ ಅಧಿಕಾರಿ ದಾಳಿ ಮಾಡ್ತಿದ್ರು. ಈಗ ಸ್ಟಾರ್ ಹೋಟೆಲ್ಗಳನ್ನೇ ಗುರಿಯಾಗಿಸಿಕೊಂಡಿದ್ದಾರೆ. ಲೋಪ ಕಂಡು ಬಂದಂತಹ ಹೋಟೆಲ್ ಏನಿದೆ ಲೈಸೆನ್ಸ್ ರದ್ದಾಗುವಂತಹ ಚಾನ್ಸಸ್ ಇರುತ್ತೆ. ನೀವು ಏನಾದ್ರೂ ಹೋಟೆಲ್ ಉದ್ಯಮ ನಡೆಸಬೇಕು ಅಂತ ಅನ್ಕೊಂಡಿದ್ರೆ ಈ ಎಲ್ಲ ನಿಯಮಗಳನ್ನ ಫಾಲೋ ಮಾಡ್ಬೇಕು. ಮಿಸ್ ಮಾಡದೆ ಈ ಎಲ್ಲವನ್ನ ಫಾಲೋ ಮಾಡಿ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.